ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲ್ನ ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಮುಖ ವಿಷಯವನ್ನು ಪರಿಶೀಲಿಸಲು ಹೋಗುತ್ತಿದ್ದೇವೆ. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಾಗ ಆತನ ಸಮಾಧಿಯ ಬಳಿ ಇಬ್ಬರು ದೇವದೂತರು ಇದ್ದರು ಎಂಬುದನ್ನು ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಯಾವಾಗಲಾದರೂ ನಿಮಗೆ ಈ ಪ್ರಶ್ನೆ ಬಂದಿದೆಯೇ? ಆ ಇಬ್ಬರು ದೇವದೂತರು ಯೇಸು ಕ್ರಿಸ್ತನ ಸಮಾಧಿ ಬಳಿ ಇರುವುದಕ್ಕೆ ಕಾರಣವೇನು? ಆ ಸಂದರ್ಭದಲ್ಲಿ ದೇವದೂತರು ಯಾಕೆ ಬಂದರು? ಮತ್ತೊಂದು ವಿಚಾರ ಎಂದರೆ, ಒಬ್ಬ ದೇವದೂತನು ಅಲ್ಲ, ಇಬ್ಬರು ಬಂದಿದ್ದಾರೆ ಎಂದು ವಾಕ್ಯ ಹೇಳುತ್ತದೆ. ಇಬ್ಬರೇ ಯಾಕೆ ಬರಬೇಕಾಯಿತು? ದಯವಿಟ್ಟು ಗಮನಿಸಿ. ಈ ವಿಷಯದ ಹಿಂದೆ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯವಿದೆ. ಇದರೊಳಗೆ ಆಳವಾದ ಆತ್ಮೀಯ ಸತ್ಯಗಳಿವೆ. ಅದೇ ರೀತಿ ಯೇಸು ಕ್ರಿಸ್ತನು ಸತ್ತಾಗ ದೇವಾಲಯದ ತೆರೆ ಚಿಂದಿಯಾಗಿದೆ ಎಂದು ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಇದರ ಬಗ್ಗೆ ನಾವು ಅನೇಕ ಸಂದೇಶಗಳನ್ನು ಕೇಳಿದ್ದೇವೆ. ಈ ವಿಡಿಯೋದಲ್ಲಿ ಆ ತೆರೆಯ ಚಿಂದಿಯಾಗಿರುವುದಕ್ಕೆ ಇರುವ ಇನ್ನೊಂದು ಪ್ರಮುಖವಾದ ವಾಕ್ಯಾಧಾರಿತ ಆಳವಾದ ಕಾರಣವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮಗೆ ಖಂಡಿತವಾಗಿಯೂ ಆಶೀರ್ವಾದವಾಗುತ್ತದೆ. ದೇವರು ಹೇಗೆ ಹಳೆಯ ಒಡಂಬಡಿಕೆಯನ್ನು ಮತ್ತು ಹೊಸ ಒಡಂಬಡಿಕೆಯನ್ನು ಅದ್ಭುತವಾಗಿ ಒಂದಾಗಿಸಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 11-12 ವಚನಗಳಲ್ಲಿ, ಆದರೆ ಮರಿಯಳು ಹೊರಗೆ ಸಮಾಧಿ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬಗ್ಗಿ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡು ಇಬ್ಬರು ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಮರಿಯಳು ಯೇಸು ಕ್ರಿಸ್ತನ ಸಮಾಧಿ ಬಳಿ ಬಂದಾಗ ಸಮಾಧಿ ಖಾಲಿಯಾಗಿತ್ತು. ಅಲ್ಲಿ ಇಬ್ಬರು ದೇವದೂತರು ಇದ್ದರು. ಆ ವಾಕ್ಯ ಭಾಗವನ್ನು ಮುಂದುವರಿಸಿ ನೋಡಿದರೆ, ಮರಿಯಳು ದುಃಖಿಸುತ್ತಾ, ಅಯ್ಯೋ, ನನ್ನ ಪ್ರಭು ಎಲ್ಲಿದ್ದಾರೆ ಎಂದು ಪ್ರಶ್ನಿಸುತ್ತಿದ್ದಾಳೆ. ಆ ಪ್ರಶ್ನೆಗೆ ದೇವದೂತರು ಉತ್ತರಿಸುತ್ತಾ, ಜೀವಂತನಾದ ಯೇಸುವನ್ನು ನೀವು ಸಮಾಧಿಯಲ್ಲಿ ಏಕೆ ಹುಡುಕುತ್ತೀರಾ? ಅವರು ಎದ್ದಿದ್ದಾರೆ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ದೇವದೂತರು ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನನ್ನು ಸೂಚಿಸುತ್ತಾರೆ. ದೇವದೂತರು ಕ್ರಿಸ್ತನ ಪುನರುತ್ಥಾನವನ್ನು ಸೂಚಿಸಿದ ತಕ್ಷಣವೇ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 13-17 ವಚನದ ಪ್ರಕಾರ ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತೀ ಎಂದು ಕೇಳಲು, ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತೀ? ಯಾರನ್ನು ಹುಡುಕುತ್ತೀ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಗುರುವೇ ಅಂದಳು. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ವಾಕ್ಯದಲ್ಲಿ ನಾವು ಇದನ್ನು ನೋಡುತ್ತೇವೆ. ದಯವಿಟ್ಟು ಗಮನಿಸಿ. ಈ ಸಂದರ್ಭದಲ್ಲಿಯೇ ಅನೇಕ ಅದ್ಭುತವಾದ ಆತ್ಮೀಯ ಸತ್ಯಗಳು ಅಡಗಿವೆ. ಈಗ ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನವನ್ನು ಒಮ್ಮೆ ಪರಿಶೀಲಿಸೋಣ. ಆ ವಚನದಲ್ಲಿ ದೇವರು ಆದಮನನ್ನು ಹೊರ ಹಾಕಿ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು ಎಂದು ಹೇಳಲಾಗಿದೆ. ಆದಾಮ ಮತ್ತು ಅವಳನ್ನು ಏದೆನ್ ತೋಟದಿಂದ ಹೊರಹಾಕಿದ ನಂತರ ಆ ತೋಟದಲ್ಲಿದ್ದ ಜೀವವೃಕ್ಷದ ಫಲವನ್ನು ಕಾಯಲು ದೇವರು ಕೆರೂಬಿಯರನ್ನು ನೇಮಿಸಿದರು. ಇಲ್ಲಿ ಕೆರೂಬಿಯರು ಎಂಬುದು ಬಹುವಚನದಲ್ಲಿ ಬರುತ್ತದೆ. ಅಂದರೆ ಒಬ್ಬ ದೇವದೂತನು ಅಲ್ಲ, ಅದಕ್ಕಿಂತ ಹೆಚ್ಚು ದೇವದೂತರು. ಯಹೂದ್ಯರ ಗ್ರಂಥಗಳ ಪ್ರಕಾರ ದೇವರು ಇಬ್ಬರು ದೇವದೂತರನ್ನು ನೇಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಅವರು ಯಾಕೆ ನೇಮಿಸಲ್ಪಟ್ಟರು ಎಂದರೆ, ಯಾರು ಜೀವವೃಕ್ಷದ ಫಲವನ್ನು ತಾಕದಂತೆ, ಅದರ ಬಳಿ ಯಾರು ಹೋಗದಂತೆ ಕಾಯುವುದಕ್ಕಾಗಿ. ಹೀಗಾಗಿ ಇಬ್ಬರು ದೇವದೂತರು ಅಲ್ಲಿ ಇದ್ದರು. ಅದೇ ರೀತಿಯಲ್ಲಿ ಈಗ ಕ್ರಿಸ್ತನ ಪುನರುತ್ಥಾನದ ಸಂದರ್ಭದಲ್ಲೂ ಇಬ್ಬರು ದೇವದೂತರು ಕಾಣಿಸುತ್ತಾರೆ. ಅವರ ಸಮಾಧಿಯ ಬಳಿ ಏದೆನ್ ತೋಟದಲ್ಲಿ ಅವರು ಜೀವವೃಕ್ಷದ ಫಲವನ್ನು ತಾಕದಂತೆ ಕಾಯುತ್ತಿದ್ದಾರೆ. ಇಲ್ಲಿ ಜೀವವೃಕ್ಷಕ್ಕೆ ಸಮಾನನಾದ ಯೇಸು ಕ್ರಿಸ್ತನ ಬಳಿಗೆ ಬರಲು ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಏದೆನ್ ತೋಟದಲ್ಲಿ ಕಳೆದು ಹೋದ ಜೀವವೃಕ್ಷದ ಫಲವನ್ನು ಪುನರುತ್ಥಾನಗೊಂಡ ಕ್ರಿಸ್ತನ ಮೂಲಕ ಮತ್ತೆ ಪಡೆಯಲು ಅವರು ಮಾರ್ಗದರ್ಶನ ಮಾಡುತ್ತಿದ್ದಾರೆ. ದಯವಿಟ್ಟು ಗಮನಿಸಿ. ಯೇಸು ಕ್ರಿಸ್ತನ ಸಮಾಧಿಯ ತೋಟದಲ್ಲಿ ನಡೆದ ಘಟನೆ, ಏದೆನ್ ತೋಟದಲ್ಲಿ ನಡೆದ ಘಟನೆ ಸಂಪೂರ್ಣವಾಗಿ ತಿರುಗಿಸಿ ತೋರಿಸುತ್ತಿದೆ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಲ್ಲಿ ಒಂದು ಮಹತ್ವದ ಸತ್ಯವನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನನ್ನು ಒಂದು ತೋಟದಲ್ಲಿರುವ
ಸಮಾಧಿಯಲ್ಲಿ ಸಮಾಧಿ ಮಾಡಲಾಯಿತು. ಒಂದು ಕಡೆ ಏದೆನ್ ತೋಟ, ಮತ್ತೊಂದು ಕಡೆ ಯೇಸು ಕ್ರಿಸ್ತನ ಸಮಾಧಿಯ ತೋಟ. ಏದೆನ್ ತೋಟದಲ್ಲಿ ಸ್ತ್ರೀಯಾದ ಅವ್ವ ತಿನ್ನಬಾರದೆಂದು ಹೇಳಲಾದ ಫಲವನ್ನು ತಾಕಿದಳು. ಒಳ್ಳೆಯದು ಕೆಟ್ಟದು ತಿಳಿಸುವ ವೃಕ್ಷದ ಫಲವನ್ನು ತೆಗೆದುಕೊಂಡಳು. ಆದರೆ ಇಲ್ಲಿ ಈ ಸಮಾಧಿಯ ತೋಟದಲ್ಲಿ ಮರಿಯಳು ಎಂಬ ಸ್ತ್ರೀ ಜೀವ ವೃಕ್ಷಕ್ಕೆ ಸಮಾನನಾದ ಯೇಸು ಕ್ರಿಸ್ತನನ್ನು ಭೇಟಿಯಾದಳು. ಏದೆನ್ ತೋಟದಲ್ಲಿ ತಿನ್ನಬಾರದ ಫಲವನ್ನು ತಿಂದ ಕಾರಣದಿಂದ ಸ್ತ್ರೀ ಶಾಪವನ್ನು ತಂದಳು. ಆದರೆ ಇಲ್ಲಿ ಮರಿಯಳು ಜೀವ ವೃಕ್ಷಕ್ಕೆ ಸಮಾನನಾದ ಕ್ರಿಸ್ತನನ್ನು ಭೇಟಿಯಾದ ಮೂಲಕ ಆಶೀರ್ವಾದದ ಮಾರ್ಗವನ್ನು ತೆರೆದಳು. ಜೀವ ವೃಕ್ಷದ ಫಲಕ್ಕೆ ಸಮಾನನಾದ ಯೇಸು ಕ್ರಿಸ್ತನನ್ನು ಭೇಟಿಯಾದ ಮೂಲಕ ಮರಿಯಳು ಆಶೀರ್ವಾದವನ್ನು ಮೊಟ್ಟ ಮೊದಲಿಗೆ ಅನುಭವಿಸಿ ಸುವಾರ್ತೆಯನ್ನು ಲೋಕಕ್ಕೆ ತಿಳಿಸುವ ಕಾರ್ಯವನ್ನು ಆರಂಭಿಸಿದಳು. ಏದೆನ್ ತೋಟದಲ್ಲಿ ಸ್ತ್ರೀ ಶಾಪವನ್ನು ತಂದಿದ್ದರೆ ಆ ಸಮಾಧಿಯ ತೋಟದಲ್ಲಿ ಸ್ತ್ರೀ ಮಹಿಮೆಯನ್ನು ತರುತ್ತಾಳೆ. ದೇವರು ಸ್ತ್ರೀ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ತಿರುಗಿಸಿ ಬದಲಿಸಿದ್ದಾರೆ ನೋಡಿ. ಏದೆನ್ ತೋಟದಲ್ಲಿ ಸ್ತ್ರೀ ಶಾಪವನ್ನು ತಂದಳು, ಆದರೆ ಈಗ ದೇವರು ಸ್ತ್ರೀಗೆ ಮತ್ತೊಮ್ಮೆ ಅವಕಾಶ ನೀಡುತ್ತಿದ್ದಾರೆ. ಶಾಪವನ್ನು ಆಶೀರ್ವಾದವಾಗಿ ಪರಿವರ್ತಿಸುತ್ತಿದ್ದಾರೆ. ಅದಕ್ಕಾಗಿಯೇ ಲೋಕಕ್ಕೆ ಮೊಟ್ಟ ಮೊದಲಾಗಿ ಸುವಾರ್ತೆಯನ್ನು ಹೇಳಿದ್ದು ಸ್ತ್ರೀಯೇ. ಇಲ್ಲಿ ಮತ್ತೊಂದು ಮುಖ್ಯ ಅಂಶವೇನೆಂದರೆ ಏದೆನ್ ತೋಟದಲ್ಲಿ ಅವ್ವ ಮೊದಲ ಫಲವನ್ನು ತಿಂದಳು, ನಂತರ ಅದನ್ನು ಪುರುಷನಿಗೆ ಕೊಟ್ಟಳು. ಅಂದರೆ ಸ್ತ್ರೀ ಮೊದಲು ತಿಂದ ನಂತರ ಪುರುಷನಿಗೆ ನೀಡಿದಳು. ಅದೇ ರೀತಿಯಾಗಿ ಇಲ್ಲಿ ಜೀವ ವೃಕ್ಷದ ಫಲವಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ಮೊದಲು ಈ ಸ್ತ್ರೀ ಅನುಭವಿಸಿ ಆ ಸುವಾರ್ತೆಯನ್ನು ಯಾರಿಗೆ ಹೇಳಿದಳು? ಪುರುಷರಾದ ಶಿಷ್ಯರಿಗೆ ತಿಳಿಸಿದಳು. ನಿಮಗೆ ಅರ್ಥವಾಗುತ್ತಿದೆಯೇ? ಏದೆನ್ ತೋಟದಲ್ಲಿ ಸ್ತ್ರೀ ಫಲವನ್ನು ತಿಂದು ಪುರುಷನಿಗೆ ಕೊಟ್ಟಂತೆ ಇಲ್ಲಿ ಮರಿಯಳು ಪುನರುತ್ಥಾನದ ಸುದ್ದಿ ಎಂಬ ಫಲವನ್ನು ಅನುಭವಿಸಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ತೆಗೆದುಕೊಂಡು ಹೋದಳು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳಿದಂತೆ, ಕಿವಿಯುಳ್ಳವನು ಆತ್ಮವು ಸಭೆಗಳಿಗೆ ಹೇಳುವ ಮಾತನ್ನು ಕೇಳಲಿ. ನಾವು ಯಾವಾಗ ಪರಿಶುದ್ಧ ಆತ್ಮನ ಸ್ವರವನ್ನು ಕೇಳಲು ಸಿದ್ಧರಾಗುತ್ತೇವೋ, ಆತನಿಗೆ ವಿಧೇಯರಾಗುತ್ತೇವೋ, ಆಗ ಪರದೇಸಿನಲ್ಲಿ ಇರುವ ಜೀವ ವೃಕ್ಷದ ಫಲವನ್ನು ತಿನ್ನುವ ಅವಕಾಶ ನಮಗೆ ದೊರೆಯುತ್ತದೆ. ಯೇಸು ಕ್ರಿಸ್ತನು ನಮ್ಮನ್ನು ಹುಡುಕುತ್ತಲೇ ಬರುತ್ತಿದ್ದಾರೆ. ನೀನು ರಕ್ಷಿಸಲ್ಪಟ್ಟವನಾಗಿದ್ದರೂ, ಕ್ರಿಸ್ತನನ್ನು ತಿಳಿದಿದ್ದರೂ ಪಾಪದಲ್ಲಿ ಬಿದ್ದಿರುವೆಯಾ? ದಯವಿಟ್ಟು ಗಮನಿಸು. ಆತನು ಮತ್ತೆ ನಿನ್ನನ್ನು ತನ್ನ ಬಳಿಗೆ ಸೇರಿಸಿಕೊಳ್ಳಲು ನಿನ್ನನ್ನು ಹುಡುಕುತ್ತಾರೆ, ಕಾಯುತ್ತಾರೆ. ಆ ಪಾಪವನ್ನು ಜಯಿಸಲು ದೇವರು ನಿನಗೆ ಕೃಪೆಯನ್ನು ನೀಡಲು ಸಿದ್ಧರಾಗಿದ್ದಾರೆ. ಆತನು ನಿನ್ನನ್ನು ಹುಡುಕುತ್ತಾರೆ. ಬನ್ನಿ, ನಾವು ಮತ್ತೆ ಆತನ ಬಳಿಗೆ ಹೋಗೋಣ. ಆತನು ನಮ್ಮನ್ನು ಶುದ್ಧ ಬಂಗಾರದಂತೆ ಶೋಧಿಸಿ ಹಿಮಕ್ಕಿಂತಲೂ ಬಿಳಿಯಾಗಿ ಮಾಡುತ್ತಾರೆ. ತನ್ನ ಅಪಾರ ಕೃಪೆಯಿಂದ ನಮ್ಮನ್ನು ತುಂಬಿಸಿ ವಾಕ್ಯ, ಪ್ರಾರ್ಥನೆ ಮತ್ತು ಸಹವಾಸದ ಮೂಲಕ ಜಯಶೀಲರನ್ನಾಗಿ ಮಾಡಿ ಜೀವ ವೃಕ್ಷದ ಫಲವನ್ನು ಅನುಭವಿಸುವ ಅರ್ಹತೆಯನ್ನು ನೀಡುತ್ತಾರೆ. ನಿಮ್ಮೆಲ್ಲರಿಗೂ ಪುನರುತ್ಥಾನ ಹಬ್ಬದ ಆಶೀರ್ವಾದಗಳು ದೊರಕಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.